ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸರೆಂಡರ್ ಆದ ಆರೋಪಿ ಮಾಹಿತಿ ಸ್ವಇಚ್ಛಾ ಹೇಳಿಕೆ. ಕೇವಲ ಬಾಡಿ ಡಿಸ್ಪೋಸ್ ಮಾಡಿದಕ್ಕೆ 201 ಹಾಕಿಲ್ಲ. ಅವರು ಮೊಬೈಲ್ನಲ್ಲಿ ಕೆಲವೊಂದನ್ನ ಡಿಲೀಟ್ ಮಾಡ್ತಾರೆ. ಬಟ್ಟೆ ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ. ಸರೆಂಡರ್ ಆದ ಆರೋಪಿ ಮಾಹಿತಿ ಸ್ವಇಚ್ಛಾ ಹೇಳಿಕೆಯಿಂದ ಕೇವಲ ಬಾಡಿ ಡಿಸ್ಪೋಸ್ ಮಾಡಿದಕ್ಕೆ 201 ಹಾಕಿಲ್ಲ. ಅಲ್ಲಿ ಅವ್ರ ಮೊಬೈಲ್ನಲ್ಲಿ ಕೆಲವೊಂದನ್ನ ಡಿಲೀಟ್ ಮಾಡ್ತಾರೆ. ಬಟ್ಟೆಯನ್ನ ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ. ಜಾಮೀನು ಯಾವ ಕಾರಣಕ್ಕೋಸ್ಕರ ಕೊಡಬಾರ್ದು ಅನ್ನೋದನ್ನ ಇಲ್ಲಿ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬಟ್ಟೆ ಮೇಲೆ ರಕ್ತದ ಕಲೆ ಇತ್ತು, ಮರದ ದಿಮ್ಮಿ ಮೇಲೆ ರಕ್ತದ ಕಲೆ ಇತ್ತು, ಎಲ್ಲವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದು FSL ವರದಿ ಆಗಿರ್ಬೋದು ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಇಟ್ಟುಕೊಂಡು ಇದೆಲ್ಲವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಇವತ್ತು ಡಿಸೈಡ್ ಆಗುತ್ತೆ ದರ್ಶನ್ ಅವರ ಭವಿಷ್ಯ ಜೈಲ ಅಥವಾ ಬೇಲ ಅನ್ನೋದು ನಿರ್ಧಾರ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಪ್ರತಿವಾದ ಹೇಗಾಯ್ತು ಅನ್ನೋದನ್ನ ಒಂದಷ್ಟು ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಯೇ ಇಲ್ಲ ಅನ್ನೋದು CV ನಾಗೇಶ್ ಅವ್ರ ವಾದ. ಕಿಡ್ನಾಪ್ ಮಾಡಿಯೇ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ ಇದೆಲ್ಲವೂ ಕೂಡ ಪ್ಲಾಂಟೆಡ್ ಅಂತ ಹೇಳಿ ತಿಳಿಸಿದ್ರು. ಆದ್ರೆ ಪ್ರತಿವಾದ ನೋಡಿ, ಯಾವುದು ಕೂಡ ಸೃಷ್ಟಿಯಲ್ಲ, ಸಾಕ್ಷ್ಯಗಳನ್ನ ಸಂಗ್ರಹಿಸಿರೋದು ಅಂತೇಳಿ ಪೊಲೀಸರೇ ಕಿಡ್ನಾಪ್ ಕತೆ ಕಟ್ಟಿರೋದು ಅಂತ ಹೇಳಿ ವಾದ ಮಂಡಿಸಿದ್ದಾರೆ CV ನಾಗೇಶ್. ಮತ್ತೊಂದು ಕಡೆ ಆರೋಪಿ ಶೂನಿಂದ ಮಣ್ಣು ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡ್ಕೊಂಡಿದೀವಿ ಅಂತ ಪ್ರತಿವಾದವನ್ನ ಮಂಡಿಸಿದ್ದಾರೆ. ಅಸಹಜ ಸಾವು ಅಂತ ಯಾಕೆ ಕೇಸ್ ದಾಖಲಿಸಿಲ್ಲ ಅಂತ ಹೇಳಿ ವಾದ ಮಂಡಿಸಿದ್ರು ಆರೋಪಿ ಪರ ವಕೀಲರಾದ CV ನಾಗೇಶ್. ಅಂದ್ರೆ ಇಲ್ಲಿ ಅಸಹಜ ಸಾವು ಅಂತ ಆರಂಭದಲ್ಲಿ ಯಾವುದೇ ಒಂದು ಮೃತದೇಹ ಸಿಕ್ಕಿದ್ರು ಕೂಡ ಅದನ್ನ ಅವರು ಅಲ್ಲಿ ಅಸಹಜ ಸಾವು ಅಂತಾನೆ ತಗೊಳ್ತಾರೆ. UDR ಅಂತ ಕರೀತಾರೆ, ಅನ್ಯಾಚುರಲ್ ಡೆತ್ ರಿಪೋರ್ಟ್. ಅದನ್ನ ದಾಖಲು ಮಾಡ್ಕೊಳ್ತಾರೆ. ಅದಾದ ಬಳಿಕ ಅದಕ್ಕೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. UDR ಅಂತಾನೆ ಪ್ರತಿಯೊಂದು ಕೇಸಲ್ಲೂ ಕೂಡ ದಾಖಲಾಗೋದು. ಪಟೇಲ್ ಡೈರೆಕ್ಟ್ ಕೊಲೆ ಕೇಸ್ ಅಂತ ಹೇಳಿ ಹಾಕಿದ್ದಾರೆ ಅನ್ನೋದು ವಾದ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶವ ಸಾಗಿಸಿದ ಗಾಡಿ ಕೂಡ ತೊಳೆದಿದ್ದಾರೆ. ಗಾಡಿ ತೊಳೆದಿದ್ದು ಸಾಕ್ಷ್ಯನಾಶವೇ. ಹಂತ ಹಂತವಾಗಿ ಪ್ರಕರಣದಲ್ಲಿ ಸಾಕ್ಷಿಗಳನ್ನ ನಾಶ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ ಆರೋಪಿಗಳು. ಶವವನ್ನ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಿಸಿದ ವೆಹಿಕಲ್ ಎಲ್ಲಿ ಎವಿಡೆನ್ಸ್ ಗಳು ನಾಶ ಮಾಡಿದ್ದಾರೆ ಅಂತ CV ನಾಗೇಶ್ ವಾದವನ್ನ ಮಾಡಿದ್ರು. ಅದಕ್ಕೆ ಇಲ್ಲಿ ನೋಡಿ ಮಾಡಿದ್ದಾರೆ ಅಂತ ಹೇಳಿ ವಾದ ಮಂಡನೆ ಮಾಡ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಅದು ಗಾಡಿ ತೊಳೆದಿದ್ದು ಕೂಡ ಅದು ಸಾಕ್ಷಿ ನಾಶನ. ಯಾಕಂದ್ರೆ ರಕ್ತದ ಕಲೆ ಇರ್ತಲ್ಲ, ಅದನ್ನ ಕ್ಲೀನ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಬಟ್ಟೆ ಮೇಲೆ ಬಯೋಲಾಜಿಕಲಿ ಪತ್ತೆ ಮಾಡಿದಾದ್ರೆ ಕಾರನ್ನು ಕೂಡ ಸೀಸ್ ಮಾಡಿದ್ರು. ಅಲ್ಲೂ ಕೂಡ ಒಂದಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರು. ತಲೆ ಕೂದಲು ಪತ್ತೆ ಆಗಿತ್ತು. ಅದೆಲ್ಲವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಹೋಗುತ್ತೆ. ಶವ ಸಾಗಿಸಿದ ಗಾಡಿ ಕೂಡ ತೊಳೆದಿದ್ದಾರೆ. ಗಾಡಿ ತೊಳೆದಿದ್ದು ಸಾಕ್ಷಿ ನಾಶವೇ ಅಂತೇಳಿ SPP ವಾದವನ್ನ ಮಂಡಿಸ್ತಾ ಇದ್ದಾರೆ. SPP ವಾದಕ್ಕೆ CV ನಾಗೇಶ್ ಅವರಿಗೆ ಪ್ರತಿವಾದವನ್ನ ಶುರು ಮಾಡಿದ್ದಾರೆ. ಬಳ್ಳಾರಿ ವೈದ್ಯರು ನೀಡದ ದರ್ಶನ್ಗೆ ಸರ್ಜರಿ ಆಗಬೇಕು ಅಂತೇಳಿ CV ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ನಾಳೆಗೆ ಮುಗಿಯುತ್ತೆ ಮೆಡಿಕಲ್ ಬೇಲ್ನ ಅವಧಿ. ನಾಡಿದ್ದು ಒಳಗಡೆ ಸರಿಯಾಗಿ ಸೂಕ್ತ ಕಾರಣ ನೀಡದೆ ಹೋದ್ರೆ ಮತ್ತೆ ಕಾರಾಗೃಹಕ್ಕೆ ಹೋಗ್ಬೇಕು. ಈ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಅಂದ್ರೆ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ವರದಿಯನ್ನ ಉಲ್ಲೇಖ ಮಾಡಿ ಮಾತನಾಡ್ತಾ ಇದ್ದಾರೆ CV ನಾಗೇಶ್. ಮತ್ತಷ್ಟು ಅಪ್ಡೇಟ್ ಬ್ರೇಕಿಂಗ್ ಈ ಬಗ್ಗೆ ಲಭ್ಯವಾಗ್ತಾ ಇದೆ. 6-11 ಕೊಟ್ಟ ವರದಿಯ ಪ್ರಕಾರ ಜೂನ್ 11ನೇ ತಾರೀಕು 11ನೇ ತಿಂಗಳು ಅಂದ್ರೆ ಕಳೆದ ತಿಂಗಳು ನವೆಂಬರ್ 6ನೇ ತಾರೀಕು ಕೊಟ್ಟ ವೈದ್ಯರ ವರದಿಯನ್ನ ಪ್ರಕಾರ ಆಪರೇಷನ್ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರಲ್ಲಿ. CV ನಾಗೇಶ್ ಅವರು ವೈದ್ಯಕೀಯ ಪರಿಸ್ಥಿತಿಯ ಬಗ್ಗೆ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಲ್ಲಿ
ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ರೆ ಸಿ ವಿ ನಾಗೇಶ್ ಅವರ ಎಂಟ್ರಿ ಆಗಿದೆ. ಹೆಲ್ತ್ ನೋಡಿ ಸರ್, ದರ್ಶನ್ ಅವ್ರದ್ದು ಹೆಲ್ತ್ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಇಷ್ಟೊತ್ತವರೆಗೂ ಕೂಡ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ರು, ಈಗ ಸಿ ವಿ ನಾಗೇಶ್ ಅವರ ಎಂಟ್ರಿ ಆಗಿದೆ, ಮತ್ತೆ ಮೆಡಿಕಲ್ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಶಿಫ್ಟ್ ಆಗಿದೆ. ಇಷ್ಟೊತ್ತವರೆಗೂ ಮೆರಿಟ್ ಆಫ್ ದ ಕೇಸ್ ಬಗ್ಗೆ ಆರ್ಗ್ಯುಮೆಂಟು, ಈಗ ಮೆಡಿಕಲ್ ರೀಸನ್ ಯಾಕೆ ಹೀಗೆ ಅಂತ. ಧ್ರುವ, ಎಸ್ ಸ್ಮಿತಾ, ಮುಖ್ಯವಾಗಿ ದರ್ಶನ್ಗೆ ಸದ್ಯ ಈಗ ನೀಡಿರುವಂತಹ ಮೆಡಿಕಲ್ ಮಧ್ಯಂತರ ಬೇಲ್ ಏನಿದೆ ಅದು ಕೊನೆಗೊಳ್ಳುತ್ತೆ ನಾಳೆ. ಹೀಗಾಗಿ ಈಗ ಈ ರೆಗ್ಯುಲರ್ ಬೇಲ್ ನ ಒಂದು ವಾದ, ಪ್ರಸನ್ನ ಕುಮಾರ್ ಅವರ ವಾದ ಮುಕ್ತಾಯ ಆಗ್ತಾ ಇದ್ದಂತೆ ಸಿ ವಿ ನಾಗೇಶ್ ಅವರು ಎದ್ದು ನಿಂತು ನ್ಯಾಯಮೂರ್ತಿಗಳ ಮುಂದೆ ದರ್ಶನ್ ವೈದ್ಯಕೀಯ ಪರಿಸ್ಥಿತಿ ಹೇಗಿದೆ ಅನ್ನುವುದನ್ನ ವಿವರವಾಗಿ ನೀಡ್ತಾ ಇದ್ದಾರೆ. ದರ್ಶನ್ ಅವರಿಗೆ ಸದ್ಯ ಈಗ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ ಎನ್ನುವಂತ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಅವರ ಹೆಲ್ತ್ ಕಂಡೀಷನ್ ಯಾವ ರೀತಿ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಮಧ್ಯ ಪ್ರವೇಶಿಸಿ ಯಾವಾಗ ಆಪರೇಷನ್ ಮಾಡ್ತೀರಾ, ನೀವೇ ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ಇಲ್ಲಿ ಡೇಟ್ ಫಿಕ್ಸ್ ಆಗಿಲ್ಲಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಆಗ ಸಿ ವಿ ನಾಗೇಶ್ ಅವರು ಆಪರೇಷನ್ ಮಾಡೋದು ನನಗದು ಗೊತ್ತಾಗಲ್ಲ, ಅದು ವೈದ್ಯರು ಅದ್ರ ಮೇಲೆ ತೀರ್ಮಾನ ಮಾಡಬೇಕು, ಅವರಿಗೀಗ ಕನ್ಸರ್ವೇಟಿವ್ ಒಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ದರ್ಶನ್ ಅವರನ್ನ ಆಪರೇಷನ್ಗೆ ಸಿದ್ಧ ಮಾಡ್ತಾ ಇದ್ದೀವಿ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಈಗ ಸದ್ಯ ದರ್ಶನ್ಗೆ ಸಮಸ್ಯೆ ಇರೋದಂತೂ ಪಕ್ಕ ಆಗಿದೆ, ಆದ್ರೆ ಆಪರೇಷನ್ ದಿನಾಂಕವನ್ನ ಪ್ರಶ್ನೆ ಅಂದ್ರೆ ಯಾವಾಗ ಮಾಡ್ತೀರಾ ಎನ್ನುವಂತ ಮಾಹಿತಿಯನ್ನ ನೀಡಿಲ್ಲ ಅಂತ ನ್ಯಾಯಮೂರ್ತಿಗಳು ಕೂಡ ಕೇಳಿದ್ರು. ಇದಲ್ಲದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ನಲ್ಲಿ ಕೂಡ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. ಹೀಗಾಗಿ ಸಾಕಷ್ಟು ಪ್ರಶ್ನೆ ಮೂಡಿರುವಂತದ್ದು, ಇವರು ಆಪರೇಷನ್ ಯಾವಾಗ ಆಗುತ್ತೆ, ಮಧ್ಯಂತರ ಬೇಲ್ ಏನಾದ್ರೂ ಕ್ಯಾನ್ಸಲ್ ಆಗುತ್ತಾ ಆಪರೇಷನ್ ಮಾಡಿಲ್ಲ ಎನ್ನುವಂತ ಒಂದು ಕಾರಣ. ಬ್ರೇಕಿಂಗ್ ಅಪ್ಡೇಟ್, ಕೋರ್ಟ್ನ ಒಳಗಿಂದ ಮತ್ತೆ ಡೇಟ್ ಫಿಕ್ಸ್ ಆಗಿದೆಯಾ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಆಪರೇಷನ್ ಸರ್ಜರಿ ಡೇಟ್ ಫಿಕ್ಸ್ ಆಗಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೀವು ಪ್ರತಿ ಬಾರಿ ಆರೋಗ್ಯದ ನೆಪ ಇಟ್ಕೊಂಡು ಬರಬೇಡಿ, ಫಸ್ಟ್ ಡೇಟ್ ಫಿಕ್ಸ್ ಆಗಿದೆಯಾ ಅನ್ನೋದನ್ನ ಹೇಳಿ ಅನ್ನೋ ಅರ್ಥದಲ್ಲಿ ಇದೆ. ಆಗ ಹೇಳಿದ್ದು ಇನ್ನೆರಡು ದಿನದಲ್ಲಿ ಆಪರೇಷನ್ ಆಗಿರ ಅಂದ್ರೆ ಲಕ್ವಾ ಹೊಡೆಯುತ್ತೆ, ಆ ಕಾಲ್ ಸ್ವಾಧೀನ ಕಳ್ಕೊಳ್ತಾರೆ, ಬೆನ್ನು ಹುರಿ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಓಕೆ ಅಂತೇಳಿ ಅದನ್ನ ಆಗ SPP ಅವರು ಅದನ್ನ ಆಕ್ಷೇಪಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಜಡ್ಜ್ ಹೇಳ್ತಾರೆ ಆರೋಗ್ಯದ ವಿಚಾರದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಅಂತೇಳಿ ಆ ಒಂದು ಮಾನದಂಡದಲ್ಲಿ ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ರು. ಈಗ ಅಲ್ಲಿ ಯಾವ ಕಾರಣಕ್ಕೋಸ್ಕರ ಜಾಮೀನು ರೆಗ್ಯುಲರ್ ಬೇಲ್ ಕೊಡಬಾರ್ದು ಅಂತೇಳಿ ವಾದವನ್ನ ಮಂಡಿಸ್ತಾ ಇದ್ರು ಪ್ರಸನ್ನ ಕುಮಾರ್ ಅವರು. ಸುಮಾರು 2 ಗಂಟೆ ಸತತವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಆಪರೇಷನ್ಗೆ ಸಿದ್ಧಪಡಿಸಲಾಗಿದೆ, ಸದ್ಯಕ್ಕೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ, ಯಾವಾಗ ಬೇಕಾದ್ರೂ ವೈದ್ಯರು ಸರ್ಜರಿ ದಿನಾಂಕವನ್ನ ನಿಗದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಅದು ಒಂದು ಹಂತಕ್ಕೆ ಹೋದ್ಮೇಲೆ ಸರ್ಜರಿ ದಿನಾಂಕವನ್ನ ಕೇಳಿದ್ದಕ್ಕೆ ಸಿ ವಿ ನಾಗೇಶ್ ಅವರ ಉತ್ತರ ಇದು. ಇವತ್ತು ಬೆನ್ನು ಜಾಸ್ತಿ ಇದೆ, ಇವತ್ತು ಸರ್ಜರಿ ಮಾಡಿಬಿಡಿ ಅಂದ್ರೆ ಹಂಗಾಗೋದಿಲ್ಲ. ಸರ್ಜರಿಗೆ ದೇಹವನ್ನ ಸಿದ್ಧಪಡಿಸುವ ಪ್ರಕ್ರಿಯೆ ಈಗ ನಡೀತಾ ಇದೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ನ ಮೂಲಕ. ಬ್ರೇಕಿಂಗ್ ಅಪ್ಡೇಟ್, ಆಪರೇಷನ್ಗೆ ದರ್ಶನ್ ರೆಡಿ ಇದ್ದಾರೆ ಅಂದ್ರೆ ವೈದ್ಯರದೇ ತಪ್ಪು, ಬಿಪಿ ಏರಿಳಿತ, ಬಿಪಿ ತಪ್ಪು, ಅದಕ್ಕೆ ವೈದ್ಯರು ಆಪರೇಷನ್ ಮಾಡ್ತಿಲ್ಲ. ರೇಷನ್ ಬಗ್ಗೆ ಸಿ ವಿ ನಾಗೇಶ್, ಆಪರೇಷನ್ ಬಗ್ಗೆ ದರ್ಶನ್ ವಾದವನ್ನ ಮಂಡಿಸಿದ್ರು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಆಪರೇಷನ್ ಬಗ್ಗೆ ಸಿ ವಿ ನಾಗೇಶ್ ವಾದವನ್ನ ಮುಂದುವರೆಸಿದ್ದಾರೆ. ಆಪರೇಷನ್ಗೆ ದರ್ಶನ್ ರೆಡಿ ಇದ್ದಾರೆ, ಆದರೆ ಬಿಪಿ ಏರಿಳಿತದಿಂದ ಆಗ್ತಾ ಇಲ್ಲ, ಬಿಪಿ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ.